ಚೆನ್ನಾಗೈತೆ. ಶೂಟ್ ಆಗ್ತಾ ಇದೆ, ಇಲ್ಲೇ ಡೆಲಿವರಿ ಆಗ್ಬೇಕಂತೆ. ಓಪ ನಿಧಾನ. ಬ್ರೈನ್ ಒಳಗಡೆ ಗಲ 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 ಆಗ್ತೈತೆ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಇದು 52 ಆಯ್ತು. ಬಟ್ 50-52 ನಿಮ್ಗೆ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಆಪ್ ಇದೆ, ಆಪ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಫೋನ್ ಸಿಕ್ಕಾಪಟ್ಟೆ ವೇಟ್ ಅನ್ಸುತ್ತೆ. ಕೇಳಿ ಕೇಳಿ ನಾನು ಕಾಲ್ ಓದ್ತಾ ಇದ್ದೀನಲ್ಲ, ಪ್ಲೀಸ್ ವಿಡಿಯೋ ಮಾಡಿ ಅಂತ ಹೇಳಿ ವರ್ಷಿಣಿ ಅವರು ಇವತ್ತು ನನ್ನ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಪರ್ ಡೇ 1500 ಕೊಡ್ತಾ ಇದೆ, 1800 ಕೊಡ್ತೀನಿ. ಇದು ನಮ್ಮ ಸೆಕೆಂಡ್ ಔಟ್ಫಿಟ್. ಸೊ ವರ್ಷಿಣಿ ಅವ್ರ ಪಾಪ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ದಿವ್ಯಾ ಅಕ್ಕ ಸೆಟ್ ನಿಶಾ ಅವ್ರು ಇಷ್ಟೊತ್ತವರೆಗೂ ಕೂತಿದ್ರು, ಇವಾಗ ಜಾಸ್ತಿ ಹೆಲ್ಪ್ ಮಾಡ್ತಿದ್ದಾರೆ. ನಿಶಾ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಹೇಳ್ತಾ ಇದಾರೆ. ಬೆಳಗ್ಗೆಯಿಂದ ಒಂದು ಹಾಲ್ ಕ್ಲಾಸ್ ಹೆಂಗ್ ಕೊಟ್ಟಿದಾರೋ ಹಂಗೆ ಇಟ್ಟಿದ್ದಾರೆ ಅಂತೆ. ಅಷ್ಟು ಕೆಲಸ ಮಾಡ್ತಾರೆ, ಇವ್ರಿಗೆ ಅಷ್ಟು ಬಿಸಿ ಇದೆ. ಬೆಳಗ್ಗೆಯಿಂದ ಓಡಾಡ್ತಾನೆ ಇದಾರೆ. ಸಿಕ್ಕಾಪಟ್ಟೆ ಇದ್ದಿನ ಮನೇಲಿ ಇದ್ದೀನಿ ಹೇಳಿ. ಅವಳ ಪ್ಯಾಂಟ್, ಅಣ್ಣನ್ ಬಟ್ಟೆ. ಅಲ್ಲ, ನಿಮ್ ಬಟ್ಟೆ ತಗೊಳಕ್ಕೆ ನೀವು 3 ಅವರ್ ತಗೊಂಡಿದ್ದೀರಾ? ನನ್ ಬಟ್ಟೆ ಅಲ್ಲ, ನಾನ್ ನಂದು ಹೋಗಿ ಒಂದು ತಗೋ ಬಂದೆ. ಇವ್ ಪ್ಯಾಂಟ್ ಹುಡುಕೋದೇ ಕಷ್ಟ ಆಗಿತ್ತು. ಕರೆಂಟ್ ಬೇರೆ ಇರ್ಲಿಲ್ಲ, ನಂದು ಹೇರ್ ಸ್ಟೈಲ್ ಬೇರೆ ಆಗಿರ್ಲಿಲ್ಲ. ಔಟ್ಫಿಟ್ ಮುಗಿಸಿ ಹೊರಟ್ಬಿಡೋದು. ನಂಗಂತೂ ನಾನು ನಿನ್ನೆ ರಾತ್ರಿ ಮಲಗಿದ್ 4 ಗಂಟೆ, ಎದ್ದಿದ್ದು 8 ಗಂಟೆ. ನಿದ್ದೆ ಇಲ್ದಿರೋ ಕಾರಣ ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ ಇವತ್ತು. ಹೌದು ಹೌದು, ನಮ್ ಜೊತೆ ಎಲ್ಲ ಮಾತಾಡಿ ಇನ್ನೂ ಜಾಸ್ತಿ ಟಯರ್ಡ್. ಗೈಸ್, ನಾನು ಫಾರ್ ದ ಫಸ್ಟ್ ಟೈಮ್ ಈ ತರ ಒಂದು ಕರ್ಲ್ ಮಾಡಿಸ್ಕೊಂಡಿದ್ದೆ. ಏನಂತಾರೆ ಇದಕ್ಕೆ? ನೂಡಲ್ ಕರ್ಲ್. ನೂಡಲ್ ಕರ್ಲ್ ಇದ್ರಲ್ಲಿ ಟ್ರಿಪಲ್ ಟಾಂಗ್ ಅಲ್ಲಿ ಮಾಡಿರೋದು. ಎರಡು ಅಂತಾರೆ. ದಿಸ್ ಇಸ್ ಟ್ರಿಪಲ್ ಟಾಂಗ್. ಟ್ರಿಪಲ್ ಟಾಂಗ್ ಅಂತ ಅಷ್ಟೊಂದು ಅವ್ರು ಹೇಳ್ತಾರೆ. ಬಂದ್ರಲ್ಲಿ ಅವರೇ ನಾವು ಬಾಯ್ ಮಾಡ್ತಾ ಇದ್ದೀವಿ. ಬ್ಲಾಸ್ಟರ್ಸ್ ಬರಲಿ, ಅವಳಿಗೆ ಬ್ಲಶ್ ಬ್ಲೈಂಡ್ನೆಸ್ ಇದೆ. ನಾವು ನಿಶಾ ಅವರು ಇವತ್ತು ತುಂಬಾ ಕಡಿಮೆ ಮಾತಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಜಾಸ್ತಿ ಮಾತಾಡಿ. ಓಕೆನಾ? ಜಾಸ್ತಿ ಬರ್ತಾರೆ. ಫಸ್ಟ್ ಆಫ್ ಆಲ್ ಈ ಮಧು ಬಂದಿಲ್ಲ ಅಂದ್ರೆ ಇವ್ರು ಪ್ರಾಮಿಸ್ ಮಾಡಿದಾರೆ ನನ್ನ ಕರೆದ್ರು ಒಂದೇ, ಅವಳನ್ನ ಕರೆದ್ರು ಒಂದೇ. ಓಕೆ ಬಾಯ್. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಕ್ಕ. ಬಾಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕಾಣ್ತಾ ಇದ್ರಿ. ಥ್ಯಾಂಕ್ ಯು. ಓಕೆ, ಹಾ, ನಮ್ಮನೆ ನಿಮ್ಮನೆ ಹಂಗೆ ಅಕ್ಕಪಕ್ಕ. ಥ್ಯಾಂಕ್ ಯು. ಹೇಳಿಲ್ಲ ಅಂದ್ರೆ ಸ್ಟೋರಿ ಹಾಕಿದ್ರೇನೆ ಗೊತ್ತಾಗ್ಬಿಡುತ್ತಲ್ಲ ಅಕ್ಕಂಗೆ. ಇಲ್ಲ, ನಾನೇ ಮೆಸೇಜ್ ಹಾಕ್ತೀನಿ, ಪರವಾಗಿಲ್ಲ. ಅವ್ರೇನು ತುಂಬಾ ಬಿಸಿ ಇರ್ತಾರೆ. ಅವ್ರು ಹೇಳಲ್ಲ ಅಂದ್ರೆ ನಾನು ಇಷ್ಟ, ನಮ್ಗೆ ಇಷ್ಟ ಬಂದಂಗೆ ಹೇಳ್ತೀನಿ. ಈ ಸೈಡ್ ಓಕೆ, ಹೊರಟ್ರಾ? ಬಾಯ್, ಥ್ಯಾಂಕ್ ಯು. ಊಟ ಫ್ಯಾಂಟಾಸ್ಟಿಕ್ ಆಗಿತ್ತು. ನೆಕ್ಸ್ಟ್ ಟೈಮ್ ನಾನ್ ವೆಜ್ ಬರ್ತೀನಿ. ಆಯ್ತು, ಓಕೆ. ಮೈಸೂರು ಬಂದಾಗ ನಂಗೆ ಫೋನ್ ಮಾಡಿ. ಓಕೆನಾ? ಬಂದ್ಬಿಡ್ತೀರಾ ಇನ್ನೇನು? ಯಾಕೆ? ಅವರು ಇವ್ರ ಕಾಲ್ ಎಳೆಯೋದು, ಇವರು ಅವ್ರ ಕಾಲ್ ಎಳೆಯೋದು. ಕ್ಯಾಪ್ಚರ್ ಆಗಿಲ್ಲ. ನಾರ್ಮಲ್ ಆಗಿದ್ರೆ ನಿಮ್ ಕಾಲ ಓವರ್ ಲವ್ ಇರುತ್ತೆ. ಓಕೆ ಬಾಯ್ ಗುಂಡು. ಗುಂಡು ಬಾಯ್. ಬಾಯ್ ಎಲ್ರಿಗೂ ಬಾಯ್. ಓ ಸುಪ್ರಿಯಾ ಅವರೇ ಬಾಯ್. ಮಾಡು ಸುಪ್ರಿಯಾ ಅವರಿಗೆ ಬಾಯ್. ಬಾಯ್ ಬಾಯ್. ಟೇಕ್ ಕೇರ್. ಹುಷಾರು. ನೈಸ್ ಮೀಟಿಂಗ್ ಯು. ಸೇಮ್ ಹಿಯರ್. ಥ್ಯಾಂಕ್ ಯು. ಬಾಯ್ ಗುಂಡ. ಬಾಯ್. ಇಲ್ಲಿದ್ದು ಸೆಟಪ್ ಇವಾಗ ಕೆಳಗಡೆ ಶಿಫ್ಟ್ ಆಗಿದೆ. ಸೊ ಕೆಳಗಡೆ ಹೋಗೋಣ. ಬಾಯ್. ಥ್ಯಾಂಕ್ ಯು ಅಮ್ಮ, ಬೆಳಗ್ಗೆಯಿಂದ ಇದ್ದು ನಮಗೆ ಹೇರ್ ಸ್ಟೈಲ್ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಶುಟ್ಟು ನಾನು ನೋಡಿ ಇನ್ನು ನೋಡೇ ಇಲ್ಲ. ಅಲ್ಲೇ ಡೈರೆಕ್ಟ್ ಆಗಿ ನೋಡು, ಕಾಣಿಸ್ತಿಲ್ವಾ? ಚೆನ್ನಾಗೈತಾ? ಕಣ್ಣಲ್ಲಿ ತನಕ ಹೋಗಿಲ್ಲ. ಕೆಲವರು ಬಂದಾಗ ಅವರ ಶೂಟ್ ಆಗಿದೆ. ಸತಿಗೆ ಹೋಗು, ಶೂಟ್ ಮಾಡಿಸು. ಹಿಂಗೆ ಹೋಗು ಸರಿ. ಬೇಡ, ಈ ಬಟ್ಟೆ ತಗೊಂಡು ಹುಡ್ಕೊಂಡು 2 ಅವರ್ ಬಂದಿದ್ದಕ್ಕೆ ಬರೀ ಫೋಟೋ. ಇಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಾ, ನಾನು ತೆಕ್ಕೊಡ್ತೀನಿ. ನಾನ್ ತೆಕ್ಕೊಡ್ತೀನಿ ಬಾರೆ. ನೀನ್ ತಕೊಂಡ್ಬಿಟ್ಟು ಪೋಸ್ಟ್ ಮಾಡ್ತೀನಿ ನಾನೇ. ಬಾ.
ಶೂಟ್ ಆಗ್ತಾ ಇದೆ. ಹ್ಮ್ ಜಾಸ್ತಿ ಫೋಟೋ ತೆಗ್ದಷ್ಟು ಕರೆಕ್ಟ್ ಆಗಿ ಹೌದು ತೆಗಿತಾರೆ. ಜಾಸ್ತಿ ಹೌದು, ತೆಗ್ದ್ಬಿಟ್ರೆ ಹೌದು. ಜಾಸ್ತಿ ತೆಗ್ದ್ಬಿಟ್ರೆ ಯಾಕೆ ಸೆಲೆಕ್ಟ್ ಮಾಡೋದು ಅನ್ನೋದು ತಲೆನೋವು. 4 ಇದ್ರೆ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡೋದಕ್ಕೆ ಈಸಿ. ಕರೆಕ್ಟ್. ತೋರಿಸಿ. ವಾವ್, ನೈಸ್. ಗುಂಡನ್ ಜೊತೆ ಒಂದು ಚೆನ್ನಾಗಿ ಬಂದಿತ್ತು. ಇದು ಚೆನ್ನಾಗಿದೆ. ಅರೆ ನಾನ್ ಚೆನ್ನಾಗಿಲ್ಲ. ಕರೆಕ್ಟ್. ಎಕ್ಸ್ಪ್ರೆಷನ್ ಬೇರೆ ಕೊಟ್ಬಿಟ್ಟಿದ್ದೀನಿ. ಆಯ್ತಾ ಮೇಡಮ್? ಆಯ್ತು ಮೇಡಮ್, ಅಷ್ಟೇ. ಆಯ್ತು ಪ್ಯಾಕಪ್ ಇವಾಗ. ಹೌದು, ಅದು ಫುಲ್ ಬ್ಲರ್ ಮಾಡ್ತೀವಿ, ಬ್ಲಾಕ್ ಅಂಡ್ ವೈಟ್. ಇಬ್ರಾ? ಓಕೆ, ಕಪಲ್ಸ್ ಟ್ರಯಲ್. ಇಲ್ಲೇ ಡೆಲಿವರಿ ಆಗ್ಬೇಕಂತೆ. ಓಪ ನಿಧಾನ. ತಲೆ ಬ್ರೈನು ಒಳಗಡೆ ಗಲ 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 ಆಗ್ತೈತೆ ಅಂತ ಅಂತಾಳೆ ನಿಸಾ. ಈಗ ಹಿಂಗನ್ನೋದು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಒಂದ್ ಪಂಚಾಕಿ ಆಯ್ತಾ, ಅಚೀವ್ ಮಾಡಿ ಆಯ್ತಾ. ಬ್ರೈನ್ ಒಳಗಡೆ ಅಳ್ಳಾಡುತ್ತವಳಿಗೆ. ಗೈಸ್, ಇವಾಗ ಶೂಟ್ ಎಲ್ಲ ಮುಗೀತು. ನಾನು ಮುಂಚೆ ಹೇಳ್ದಾಗೆ ಸ್ವಲ್ಪ ಮಲಗಿದ್ದು ಲೇಟ್ ಆಯ್ತು, ಎದ್ದಿದ್ದು ಬೇಗ ಆಯ್ತು, ನಿದ್ದೆ ಇರ್ಲಿಲ್ಲ. ಹಾಗಾಗಿ ಸ್ವಲ್ಪ ಬೇಗ ಬಂದ್ಬಿಡು. ಅವಳನ್ನ ಇದು ಮಾಡಿ. ಓಕೆ, ಇದು ಅಭಿ ಗಿಫ್ಟ್ ತಗೊಂಡೋಗ್ಬಿಟ್ಟು ನಾನು ಬೆಡ್ ಮೇಲೆ ಇಟ್ಬಿಟ್ಟಿದ್ದ. ತೆಗಿಯಕ್ಕೆ ನನಗೆ ಯಾಕೋ ಎಲ್ಲರೂ ಇರಲಿ ಅವಾಗ ತೆಗಿಯೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ. ಇಲ್ಲ, ಏನು ಫ್ರೇಮ್ ಕೊಟ್ಟಿದ್ದಾರೆ ಅಭಿ ಅವರು. ಸೊ ಲೆಟ್ಸ್ ಓಪನ್. ಬನ್ನಿ ಗುಂಡ ಅವರೇ, ಏನ್ ಸಮಾಚಾರ? ಕೋಪರೇಟ್ ಮಾಡಿದ್ರು ಗುಂಡನ ಜೊತೆ ಒಂದು ಲಿಟಲ್ ಫೋಟೋ ಶೂಟ್ ಆಯ್ತು. ಓ, ಟುಸ್ಟ್ ಮೇಲೆ ಟುಷ್ಟು, ಟುಸ್ಟ್ ಮೇಲೆ ಟುಷ್ಟು. ಹೆಂಗೆಂಗೋ ಅವನೇ ಮಾಡಿರೋದು. ಇದು ಅವನೇ ಮಾಡಿರೋದು. ಹೆಂಗೆಂಗೋ ಮಾಡೋನು. ಇಲ್ಲಿ ಇಲ್ಲೊಂದು ಪ್ಯಾಚ್ ವರ್ಕು. ಎಲ್ಲಿಡೋದು, ಯಾವಾಗ ಇಡೋದು, ಹೆಂಗಿಡೋದು ಫ್ರೇಮ್ನ ಬೆಡ್ ಮೇಲೆ ಇಟ್ಬಿಟ್ಟು ಹೇಳಿದ್ರು ಕೊಡ್ತೀನಿ ಇರ್ತೀರಾ ಅಂತ. ನಾನು ನಿಶುನ್ ಕೇಳಿ ನಂಗೆ ಗೊತ್ತಿಲ್ಲ ಅಂದೆ. ಹಂಗೆ ಇಟ್ಕೋ. ಹೆಂಗೆ ನಾನು ಇನ್ನೂ ನೋಡಿಲ್ಲ. ಗೆಸ್ ಮಾಡಿ ಏನಿರ್ಬೋದು. ನಿಮಿಷ ಇರು, ನೀನೇನ್ ಹೇಳ್ಬೇಡ. ಗೆಸ್ ಮಾಡಿ. ಸುಮ್ನಿರಂದ್ರೆ ಪಾಪುದೇನಾರು? ಎಸ್, ನಮ್ ಡ್ಯಾಡಿದ. ನಾನು ಅಳಲ್ಲ. ಆಯ್ತಾಯ್ತು, ಓಕೆ. ತೋರ್ಸಿ. ಈ ಅಭಿ ಕೊಡೋದೆಲ್ಲ ಅಳ ತರನೇ ಇರುತ್ತೆ. ಇಲ್ಲೂ ಅಳ್ತಾ ಇದೀನಿ. ಇದ್ರಲ್ಲೂ ತಮ್ನೇಲ್ ಮಾಡಕ್ ಅಭಿಗೆ ಕೊಡ್ಬೇಕು. ಚೆನ್ನಾಗ್ ಮಾಡ್ತಾರೆ. ನಮ್ಮಮ್ಮ ಒಬ್ಬರು ಮಿಸ್ಸಿಂಗ್ ಅಷ್ಟೇ. ಚೆನ್ನಾಗೈತೆ. ಇವನು ಅಳ್ತವನ್ ಇದ್ರಲ್ಲಿ. ಮದನು ಅಳ್ತವನೆ, ನಾನು ಅಳ್ತಾ ಇದ್ದೀನಿ. ಚೆನ್ನಾಗಿದೆ. QR ಕೋಡ್ ಐತೆ. ನಾನು ಏನು ಐತೆ ಏನು ಅಂತ ಕೇಳ್ತಾ ಇದ್ದೀನಿ. ನಾನು ಕೆಳಗಡೆ ಮನೇಲಿದ್ದೆ. ಅವಾಗ ನೀವು ಹೋಗ್ ನೋಡಿ ಅಂತ ಅಂದ. ಏನಾದ್ರು ಒಂದು ಮೀನಿಂಗ್ಫುಲ್ ಗಿಫ್ಟೇ ಕೊಡೋದು. ಚಿಕ್ಕದಾಗಿ ಬಿ ಮೈ ಬೆಸ್ಟ್ ಗಿಫ್ಟ್ ನನ್ನ ಇದು ಪ್ರೆಗ್ನೆನ್ಸಿಲಿ. ಲಾಸ್ಟ್ ಟೈಮು ಆನಿವರ್ಸರಿ ಏನೋ ವಿಡಿಯೋ ಮಾಡಿಕೊಟ್ಟಿದ್ದ, ನನ್ನ ಆನಿವರ್ಸರಿಲೇನೋ. ಸಖತ್ತಾಗಿದೆ. ಇದು ನಮ್ ಡ್ಯಾಡಿದೆ ಕೈಯ? ಅಲ್ಲ, ಸೇಮ್ ಇದೇ ತರ ಇತ್ತು. ಅವ್ರ ಹತ್ರ ಬ್ರೇಸ್ಲೆಟ್, ಉಂಗ್ರ ಇದೇ ಫಿಂಗರ್ಗೆ ಹಾಕ್ತಿದ್ದು. ನಿಮ್ ಡ್ಯಾಡಿದೆ ಕೈ, ಅದನ್ನ ಹಿಂಗೆ ಈ ತರ ಮಾಡ್ಸಿರ್ತಾರೆ. ಬಟ್ ನಮ್ಮ ಅಪ್ಪನ ಇನ್ನೊಂದ್ ಸ್ವಲ್ಪ ದೊಡ್ಡದಿತ್ತು ಹೊಟ್ಟೆ. ಇವ್ರು ಸ್ವಲ್ಪ ಸಣ್ಣದಿದೆ.
ಅಲ್ಲಿ ತೋರಿಸಿ. ನಾನು ರೂಮಲ್ಲಿ ಒಂದು ಇಟ್ಕೊಂಡಿದ್ದೀನಿ ನಮ್ಮ ಡ್ಯಾಡಿದು ಫೋಟೋ. ಅದು ಬಿಟ್ಟರೆ ಇದೊಂದು ಫ್ರೇಮು ಚೆನ್ನಾಗಿದೆ. ಥ್ಯಾಂಕ್ ಯು ಅಭಿಲಾಷ್, ಥ್ಯಾಂಕ್ ಯು. ಅದು ಕಳಿಸ್ಬೋದು ಫೋಟೋನ, ಅಂದರೆ ಫೋನಲ್ಲಿ ಅವ್ರು ಎಡಿಟ್ ಮಾಡಿರ್ತಾರಲ್ಲ. ಏನಂತ ಬರ್ಸಿದ್ದಾನೆ, ಕಲೆಕ್ಟ್ ಬ್ಯೂಟಿಫುಲ್ ಮೊಮೆಂಟ್ಸ್ ಅಭಿಲಾಷ್ ಎನ್ ಅಂತ ಬರೆದ್ಬಿಟ್ಟು ಇಲ್ಲಿ ಒಂದು ಸ್ಕ್ಯಾನರ್ ಇದೆ. ಸೊ ನೋಡೋಣ ಏನು ಮಾಡ ಸ್ಕ್ಯಾನ್ ಫ್ರೇಮಿಗೆ ಪೇ ಮಾಡಿ ಅಂತನಾ. ಏ ವೀಡ್ ನೋಡು ನೋಡು ಅದೇ ಏನು ಅಂದ ಅವನು. ನೋಡು ಚೆನ್ನಾಗೈತೆ. ಎಲ್ಲ ಆಡಿಸ್ತಾರೆ ಗೈಸ್ ನನ್ನ. ಬಟ್ ನಮ್ಮ ಡ್ಯಾಡಿನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವ್ರು ಔಟ್ ಬರ್ತಾರೆ ನೋಡೋಣ. ಇಬ್ರು ಡ್ಯಾಡಿನೂ ಮಿಕ್ಸ್ ಆಗಿ ಬರಲಿ. ಚೆನ್ನಾಗಿದೆ. ನನ್ನ ಕೈ ನಡುತ್ತಾ ಐತೆ ಅಂತೇಳಿ ಇದು ಹತ್ತಾಗ್ಲೇ ತಲೆ ಹಿಡಿಯೋದು. ಕಣ್ಣವು ಅದು ಬಿಡು ಹೇಳು. ಈಗ ಶೂಟ್ ಎಲ್ಲ ಮುಗೀತು. ನಮ್ಮ ಮನೆಯವ್ರು ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಮನೇಲೇ ಇದ್ದು ರಿಫ್ರೆಶ್ ಆಗಲಿ ಅಂದ್ಬಿಟ್ಟು. ಸೊ ಚಂಪಪ್ಪನು ಬೆಳಗ್ಗೆ ಮೇಲ್ ಬಂದಿದ್ದಿದ್ರೆ ನನಗೆ ಬೆಳಗ್ಗೆ ಎಷ್ಟು ಆರಾಮ್ ಅನ್ನಿಸ್ತಾ ಇತ್ತು ಗೊತ್ತಾ. ನಾನು ಸ್ಕೂಟಿ ಓಡಿಸ್ಬೇಕಾದ್ರೆ ನಂದು ಕಾಲೇಜ್ ಎಲ್ಲ ನೆನಪಾಗೋಯ್ತು ಗೈಸ್. ನಾನೇನೋ ಚಂಪು ಬಗ್ಗೆ ಹೇಳ್ತಾ ಇದ್ದೆ. ಇರು ಚಂಪುನು ಮೇಲ್ಗಡೆ ನಾನು ಸ್ಕೂಟಿ ಬಗ್ಗೆ ಹೇಳ್ತಾ ಇದ್ದೆ. ಕೊಡಲಿ ಈ ಡಕೋಟ ಸ್ಕೂಟಿ ಬಗ್ಗೆ ಹೇಳ್ತಾ ಇವಳು. ಪಾಪು ಓದಿತ್ತು ಗೊತ್ತಾ ನನಗೆ. ಸ್ವತಿ ನಿಮ್ಮ ಅಣ್ಣನ ಬಗ್ಗೆ ಏನಾರು ಹೇಳು. ಸೊ ಅಣ್ಣ ಅಲ್ವಾ. ಚಂಪು ಮೇಲ್ ಬರೋಕ್ಕಾಗಲಿಲ್ಲ, ಅವನ ಜೊತೆ ಫೋಟೋ ತಗೊಳಕ್ಕಾಗಿಲ್ಲ. ಅವನೊಬ್ಬ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವ್ನಿಗೆ ಗೊತ್ತಕ್ಕಾಗಲ್ಲ. ಮತ್ತು ಅವರು ಎದ್ರುಕೊಂತ ಇದ್ರು ಚಂಪು ನೋಡಿದ್ರೆ. ಆಕ್ಸಿಡೆಂಟಲ್ ಆಗಿ ಗುಡ್ಡ ಬಂದ. ಚೆನ್ನಾಗಿ ಬಂತು ಶೂಟು. ಎಸ್, ವೇಟಿಂಗ್ ಫಾರ್ ದ ಫೋಟೋಸ್. ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಹೇಳಿದ್ದೀರಾ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಕ್ಕ, ಚೆನ್ನಾಗಿ ಕಾಣ್ತಿದ್ದೀರಾ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಸೊ ಇವಾಗ ಆಚೆಗೆ ಏನೋ ತಿಂದು ಬರೋಣ. ಚಂಪು ಬಂಗಾರಿ, ನೀನೊಬ್ಬನೇ ಮಿಸ್ಸಿಂಗು ಬಂಗಾರ. ಹಾಂ, ನೀನು ಬರೋದಲ್ಲ ಮೇಲೆ. ಪಾಪ ಅವ್ನಿಗೆ ಹತ್ತಕ್ಕಾಗಲ್ಲ ಗೈಸ್ ಮೇಲೆ ಅಲ್ಲಿವರೆಗೂ. ಓಕೆ ಕಮ್ ಲೆಟ್ಸ್ ಗೈಸ್, ನಾವಿವಾಗ ಪಿಜ್ಜಾ ತಿನ್ನೋದಕ್ಕೆ ಡಾಮಿನೋಸ್ ಅಂತ ಬಂದಿದ್ದೀವಿ. ಇದು ನನಗೆ ತಿನ್ಬೇಕನ್ನಿಸ್ತು, ಅದಕ್ಕೆ ನನ್ನ ಅಣ್ಣ ಹೇಳಿದೆ. ಅದಕ್ಕೆ ನಮ್ಮ ಅಣ್ಣ ಕರ್ಕೊಬಂದ. ಜೋರಾಗಿ ಹೇಳು. ಆಮೇಲೆ ಪೋಲಾರ್ ಬೇರ್ ತಿನ್ಬೇಕನ್ಸುತ್ತೆ. ನೆಕ್ಸ್ಟು ಹೋಗಿ ತಿಂತೀನಿ. ಆಮೇಲೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೋತೀನಿ. ಇಷ್ಟು ನನ್ನ ಹಣೆ ಮಾಡು. ಊಟ ಮಾಡ್ತೀನಿ ಅಂತ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿದ್ರಾ ಈಗ ಸರಿ ಮಾಡ್ತಿರೋದು ಗೈಸ್. ನಾನು ಹಾಕ್ತೀನಿ ಗೈಸ್. ಇವಳು ಊಟನೇ ಮಾಡಲ್ಲ ಗೈಸ್. ಬೆಳಗ್ಗೆಯಿಂದ ಮಧ್ಯಾಹ್ನ 2 ಇಡ್ಲಿ ತಿಂದವಳು ಅಷ್ಟೇ. ಹಾಲು ಕೊಟ್ಟರು ಹಾಲು ಕುಡಿಯೋದಿಲ್ಲ. ಅಂದರೆ ಆಮೇಲೆ ನನ್ನ ಕಣ್ಣು ನೋಡಿ ಗೈಸ್, ಎಷ್ಟು ಟಯರ್ಡ್ ಆಗಿದ್ದೀನಿ. ಆದರೂ ನಾನು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ಎಷ್ಟು ಡೆಡಿಕೇಶನಿಂದ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೇನಿದೆ, ಯಾವ ಥರ ಶೂಟ್ ಮಾಡಬೇಕು ಹೇಳಿ. ನೆಕ್ಸ್ಟು ಇನ್ನೊಂದು ತಿಂಗಳಿರ್ತೀವಿ.
ಇನ್ನೊಂದು ಫ್ರೆಂಡ್ ಹೇಳಮ್ಮ ರೀ ನೋಡ್ರಿ ನಿಮ್ಮ ತಂಗಿಗೆ ಹೊಡಿತೀನಿ ನೋಡಿ ಗಾಯ್ಸ್ ನನ್ನ ತುಂಬ ಚೆನ್ನಾಗಿ ಕಾಣ್ತಿದ್ದೀರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹೋಗಿನಿ ನೋಡಿ ಗಾಯ್ಸ್ ಯಾವ ನೋಸ್ ಪಿನ್ ಚೆನ್ನಾಗಿದೆ ಕಮೆಂಟ್ ಮಾಡಿ ಗೈಸ್. ಫಸ್ಟಾ ಸೆಕೆಂಡಾ? ಎಲ್ಲರೂ ಕಿಮ್ಮು ಚುಚ್ಚಿಸ್ಕೊಳ್ಳಿ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ಚುಚ್ಚಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಎಲ್ಲಿಂದ ಕಲ್ತ್ಕೊಂಡ್ಬಂದಿದ್ದು ನಿಮ್ಮ ತಂಗಿಯವ್ರನ್ನ? ಯಾವ್ದಾದ್ರು ಆಕ್ಟಿಂಗ್ ಕ್ಲಾಸಿಗೆ ಸೇರಿಸಿದ್ರಾ? ಅವಳು ಆಕ್ಟಿವ್ ಆಗಿರೋದೇ ಅವಳು ಆಕ್ಟಿವ್ ಆಗಿರೋದೇ ಹೆಚ್ಚು ಗೈಸ್. ಇನ್ನು ಆಕ್ಟಿವ್ ಆಗಿರ್ತಾಳೆ ಅಂತ ಅಂದ್ರೆ ನಮ್ಮದ್ರ ಅದೃಷ್ಟ ಅಲ್ವಾ ಸ್ವಾತಿ? ಆಡಿದ್ರೆ ಯಪ್ಪ ನಾನು ಇವಳ ಬಗ್ಗೆ ಮಾತಾಡಲ್ಲಪ್ಪ. ಏಕೆ ಅನ್ಸಿದ್ದಾರೆ ನಿನ್ ಫ್ಯಾನ್ಸ್ ಅವರೇ ನೋಡು. ಮೇಂಟೈನ್ ಭಯ ಇರ್ಲಿ. ಆಮೇಲೆ ಗೈಸ್ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಹೇಳ್ತೀನಿ ಅಕ್ಕ. ಹೇಳು ಸ್ವತಿ. ಹೇಳು ಸ್ವತಿ. ಏನು ಬೈಬೇಡಿ ಗೈಸ್. ಹಾ ಆಡಿದ್ರೆ ತುಂಬಾ ಓವರ್ ಆಗಿ ಆಡ್ತಾಳೆ. ಹಾ. ಆಡ್ಲಿಲ್ಲ ಅಂದ್ರೆ ಅವ್ರು ಏನು ಅಂದಿದ್ದಕ್ಕಷ್ಟೇ ಹೇಳಿದ್ ನಾನು ಅಷ್ಟೇ. ಹಾ ನೀವ್ಯಾಕೆ ಇವತ್ತು ಶೂಟ್ ಮಾಡಿಸ್ಲಿಲ್ಲ, ಬರ್ಲಿಲ್ಲ? ನಿನ್ನೆ ಜ್ವರ 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 ಅಂತ ಇದ್ಲು. ಒಂಥರ ಹಂಗೆ ಫೀಲ್ ಆಗ್ತಾ ಇದೆ. ಈಗ ನನಗೆ ಹಂಗೆ ಫೀಲ್ ಆಗ್ತಾ ಇದೆ. ಕ್ಯೂಟಿ ಪೈ ಬೇಕು ಸುಂದರವಾದ ಹುಡುಗಿ. ಇದು ನಿಮ್ದು ಕಾಸ್ಮೆಟಿಕ್ಸ್ ಏನೇನು ಯೂಸ್ ಮಾಡಿದ್ದೀರ ಅಂತ ಹೇಳ್ಬೋದಾ? ಕಾಸ್ಮೆಟಿಕ್ಸ್ ಅದೊಂದು ಬ್ಲಾಗ್ ಮಾಡ್ತೀನಿ ನನ್ನ ಚಾನಲಲ್ಲಿ ನೋಡಿ ಗೈಸ್. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಮ್ಯಾಮ್ ನಿಮ್ ಬಟ್ಟೆ ಎಲ್ಲಿ ತಗೊಂಡಿದ್ದು ಅಂತ ಹೇಳ್ತೀರಾ? ಇಲ್ಲ ಅದನ್ನು ಬ್ಲಾಗ್ ಮಾಡ್ತಾಳೆ. ಅದು ಇನ್ನೊಂದು ಬ್ಲಾಗ್ ಮಾಡ್ತಾಳೆ. ಅಷ್ಟೇ. ಡ್ಯಾಡಿ ಟು ಬಿ ಹೌ ಎಕ್ಸೈಟೆಡ್ ಆರ್ ಯು? ಸೋ ಮಚ್. ಮತ್ತೇನು ಹೇಳೋದೇ ಇಲ್ಲ ನಾನು ಕೇಳಿದ್ರೆ. ಸಾಂಬಾರು ಅನ್ಕೊಂಬಿಟ್ಟವಳೆ ಅವಳು. ಇದನ್ನ ತಗೊಳ್ಳಿಗ. ಇದು ಸಾಂಬಾರು. ನಿಶಾ ನಿಮ್ಗೆ ಏನ್ ತುಂಬಾ ಇಷ್ಟ ಜಂಕಲ್ಲಿ? ಎಲ್ಲ ಸಮೂಹ ಕೊಡ್ತೀವಿ. ಊಟದಲ್ಲಿ ಅದನ್ನ ಬಿರಿಯಾನಿ, ಗ್ರೀನ್ ಬಿರಿಯಾನಿ. ಸ್ವಾತಿ ನಿಮ್ಗೆ ಯಾವ್ದ್ರಲ್ಲಿ? ಫುಡ್ಡಲ್ಲಿ ವೆಜ್ ಅಲ್ಲ ನಾನ್ ವೆಜ್? ನಾನು ನನಗೂ ಬಿರಿಯಾನಿ ಇಷ್ಟ. ಆಮೇಲೆ ಜಂಕಲ್ಲಿ ಪಿಜ್ಜಾ DBC ಜಂಕ್ ಅಂತ ಯಾರು ನಾನು ಜಂಕೆ ತಿನ್ನೋದ ಗೈಸ್. ಸರಿ ನಂಬುದ್ರು ಅಷ್ಟೇ ಕಟ್. ದೊಡ್ಡ ಆಗಿದೆ, ನಮ್ಮ ಮುಟ್ಟಿ ದೊಡ್ಡ ಆಗಿದ್ರೆ ಎಷ್ಟು ಪ್ರೀತಿಯಿಂದ ನನಗೆ ಮಾಡ್ತಾ ಇತ್ತು. ಅದಕ್ಕೆ ಹೇಳೋದು ಅಮ್ಮೋರಮ್ಮ ಅಮ್ಮನೇ, ಅಮ್ಮೋರಮ್ಮ ಅಜ್ಜಿನೇ, ಅಪ್ಪೋರಮ್ಮನೂ ಅಜ್ಜಿನೇ. ಹೇಳಿದೆ ಏನೇನು ನನಗೂ ಗೊತ್ತಿಲ್ಲ ಗೈಸ್. ತಲೆ ಎಲ್ಲ ದಿಮ್ ಅಂತ ಇದೆ. ಇದು ನಮ್ಮನೇಲಿ ಮ್ಯಾಂಡೇಟ್ರಿ. ಏನಾರು ಶೂಟ್ ಮಾಡಿಸಿದಾಗ, ಎಲ್ಲಾರ ಫಂಕ್ಷನ್ಗೆ ಹೋಗಿ ಬಂದಾಗ, ಇಲ್ಲ ಚೆನ್ನಾಗಿ ರೆಡಿ ಆಗಿದ್ದಾಗ, ಹುಷಾರಿಲ್ದೇ ಇರುವಾಗ ದೃಷ್ಟಿ ತೆಗಿಯೋದು ನಮ್ಮ ಬೂಸಿದ್ದು. ನಮ್ಮ ಬೂಸಿ ಸ್ಟೈಲ್ ಆಗಿಂದ ಚಿಕ್ಕ ವಯಸ್ಸಿಂದನೂ ಇದೆ. ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ನೀವು ನಾಳೆ ಎದ್ದು ಕುಂತ್ಬಿಡ್ತೀರಾ. ಹೇಳ್ಬೇಕು, ಒಂದ್ಸಲ ಹೇಳ್ಕೊಂಡ್ರೆ ದೃಷ್ಟಿ ಹೋಗಲ್ಲ, ಬಾಯ್ ಬಿಡ್ಬೇಕು. ಅಜ್ಜಿ ನಿಜವಾಗ್ಲೂ ಮಾತಾಡ್ತಾ ಇಲ್ಲ ಗೈಸ್. ಯಾಕೆಂದ್ರೆ ಅವಳು ಹಾಲು ಕುಡ್ದಿಲ್ಲ, ಅಜ್ಜಿ ತಂದ್ಕೊಟ್ರೆ ಏನು ಕುಡಿಯಲ್ಲ, ತಿನ್ನಲ್ಲ ಅಂತ ಅಜ್ಜಿ ಬೈದಿದೆ. ಕೈ ಹಚ್ಬಿಟ್ಟು ಹೇಳಿದ್ರೆ ಹೇಳ್ತೀನಿ, ಬಿಸಿ ಆಯ್ತೋ ಇಲ್ವೋ ಅಂತ ಮುಟ್ ನೋಡ್ಬೋದಲ್ವಾ, ಕೈ ಹಚ್ಬಿಟ್ಟೆ ನೋಡ್ಬೇಕು ನಮ್ಮ ಅಜ್ಜಿಗೆ. ಅದಕ್ಕೆ ಇವಳು ಹಚ್ಚಿದ್ರೆ ಗಲೀಜು ಅಂತ ಕುಡಿಯಲ್ಲ. ಯಾರ್ಯಾವ ಕೈಯೋರು ಎಷ್ಟು ದೃಷ್ಟಿ
ಬಿಡಿ ತಲೆಭಾರ. ಚಳಿ ಹೋಗ್ಲಾ? ಅಜ್ಜು ಹಚ್ಚಿದೆ? ಇಡೀ ನೀರ ಹಾಕಜಿ. ಹಿಂದೆ ತಿರ್ಗಿ ನೋಡ್ಬೇಡ. ಬಾಯ್ ಬಾಯ್. ಸೈಡ್ ಬಾ. ಸೈಡ್ ಬಾ. ಅಲ್ಲ ಅದ ಮೊಮ್ಮಗಂಗಿಲ್ವಾ? ಮೊಮ್ಮಗ ಅಂತಿಲ್ಲ. ಅಷ್ಟೇ ಗೈಸ್. ಓಕೆ ಡನ್. ಇವಾಗ ದಿನ ಮುಗೀತು. ನನ್ಗೆ ಇವತ್ತು ಯಾಕೋ ಕೊಡಿ ಸ್ವತಿ ಪರವಾಗಿಲ್ಲ. ಸ್ವಾತಿ ಅವ್ರು ವಿಡಿಯೋ ಮಾಡ್ತಾ ಇದ್ರು. ಕೆಳಗಡೆ ವರುಣ್ ಎಡಿಟ್ ಮಾಡ್ತಾ ಇದ್ದಾನೆ. ಅಂಡ್ ಎಲ್ಲರೂ ಕೇಳ್ತಾ ಇದ್ದೀರಾ ವರುಣ್ ಅಂದ್ರೆ ಯಾರು 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 ಅಂತ. ಅವ್ರು ಇವಾಗ ನಮ್ಮ ಟೀಮಿಗೆ ಜಾಯ್ನ್ ಆಗಿದ್ದಾರೆ ಆಸ್ ಎ ವಿಡಿಯೋ ಎಡಿಟರ್ ಕಮ್ ವಿಡಿಯೋಗ್ರಾಫರ್ ಥರ ಅಲ್ಲ, ಅದೇನೆ. ಇವಾಗ ನನಗೆ ಚಪಾತಿ ಮತ್ತೆ ಎಗ್ ಕರಿ ತಿನ್ಬೇಕು ಅನ್ಸ್ತಿತ್ತು, ಹಾಗಾಗಿ ನಿಖಿಲ್ ಅವ್ರು ಮಾಡ್ತಾರೆ. ಇವ್ರು ಲಕ್ಷ್ಮಮ್ಮ ಯಾರು ಅಂತಾನು ಕೇಳ್ತಾ ಇದ್ವಿ ಸುಮಾರು ಜನ. ಹಾ, ಇವ್ರು ಅಂದ್ರೆ ನಿಮ್ಮ ಅಮ್ಮವ್ರ ಅಮ್ಮನ ನಿಮ್ಮ ಅಪ್ಪ ಅವ್ರ ಅಮ್ಮನ ಅಂತ. ಇವ್ರು ನಮ್ಮ ಅಮ್ಮವ್ರ ಅಮ್ಮ ಅಲ್ಲ. ಮತ್ತೆ ನಮ್ಮ ಅಮ್ಮವ್ರ ಅಮ್ಮ ಆಗಿದ್ರೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಗೊತ್ತಾ. ಆದ್ರೆ ಇವರು ಇಬ್ಬ ಇದೆ, ಸ್ವಾತಿ ಅವರ ಅಪ್ಪ ಇದಾರಲ್ಲ ಅವ್ರ ಅಮ್ಮ ಇವರು. ನಿಮ್ಮಪ್ಪ ಅವ್ರ ಅಮ್ಮ ಅಲ್ವಾ? ಸ್ವಾತಿ ಅವ್ರ ಅಪ್ಪ ಇದಾರಲ್ಲ. ಸ್ವಾತಿ ಅವ್ರ ಅಪ್ಪ ಮತ್ತೆ ನಿಮ್ಮಪ್ಪ ಒಬ್ರು ಏನು ಸ್ವಾತಿ ಅವ್ರ ಅಪ್ಪ ಇದಾರಲ್ಲ ಅವ್ರ ಅಮ್ಮ ಅವರು. ನಿಮ್ಮಪ್ಪ ಅವ್ರಿಗೂ ಅಮ್ಮ ಆಗ್ಬೇಕು ನಿಶಾ ಅವ್ರೆ. ಐ ಡೋಂಟ್ ನೋ ಗೈಸ್ ಇವ್ರದ್ದು ಕೋಳಿ ಜಗಳ ಮುಗಿಯಲ್ಲ ಗೈಸ್. ನೋಡೋಣ ಅದು ಯಾವಾಗ ಒಂದಾಯ್ತಾರೆ. ಅಜ್ಜಿ ಬಾಯ್ ಅಂತ ಹೇಳ್ಬಿಡು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಜ್ಜಿ ಅಪ್ಸೆಟ್ ಆಗಿದ್ದಾರೆ ಗೈಸ್. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.